ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾವು ನಿನ್ನೆ ನಮ್ಮ ಅಣ್ಣನ ಮಗನದ ಬರ್ತ್ಡೇ ಮುಗಿಸ್ಕೊಂಡು ಮತ್ತೆ ಡೈರೆಕ್ಟ್ ಹುಬ್ಳಿ ಬಸ್ ಹತ್ತಿದ್ವಿ. ಹುಬ್ಳಿ ಸಿದ್ದಾರೂಢ ಜಾತ್ರೆ ಆಯಿತು. ಸ್ವಲ್ಪ ಶಿವರಾತ್ರಿಗೆ ದರ್ಶನ ಮಾಡ್ಕೊಂಡು ಬರಬೇಕು ಅಂತೇಳಿ ಹುಬ್ಳಿಗೆ ಹೊರಟ್ವಿ. ಗೇಟು ಎಂಟ್ರಿ ಆಗ್ತಿದ್ದಂಗೆ ಅಭಿಷೇಕ್ ರಿಸಿಪ್ಟ್ ತೊಗೊಂಡ್ವಿ. ಫಸ್ಟು ಅಭಿಷೇಕ್ ರಿಸಿಪ್ಟ್ ತೊಗೊಂಡು ಅಭಿಷೇಕ ಮಾಡಿಸ್ಬೇಕು ಅಂತ ಅದು ಅನ್ನ ಪ್ರಸಾದ ಮಾಡಿಸೋ ಜಾಗದಲ್ಲಿ ಹೋದ್ವಿ. ಸೊ ವಾಪಸ್ ಅಲ್ಲಿ ಬರೋಕ್ಕೆ ರೂಟ್ ಇರಲಿಲ್ಲ, ಹಾಗಾಗಿ ಅನ್ನ ಪ್ರಸಾದ ಫಸ್ಟ್ ಮಾಡ್ಕೊಂಡ್ವಿ. ಅದರ ನಂತರ ಕಾರ್ಯಕ್ರಮ ನಡೀತಾ ಇತ್ತು. ಅಂದರೆ ಗುರುಗಳೆಲ್ಲ ಬಂದಿದ್ರು. ಇದು ದೊಡ್ಡ ಕಾರ್ಯಕ್ರಮ, ಇದು 10 ವರ್ಷಕ್ಕೊಮ್ಮೆ ನಡೆಯುತ್ತೆ. तस्मै श्री गुरवे नमः. जय मंगलम जय नमः पार्वती पति शिव हर हर महादेव. जगद्गुरु सिद्धारूढ़ महाराज की जय. गुरुनाथारूढ़ स्वामी महाराज की जय. सकल साधु संत महाराज की जय. जय मंगलम जय नमः पार्वती शिव हर हर महादेव. ಸದ್ಭಕ್ತಾದಿಗಳಲ್ಲಿ ಸೂಚನೆ, ಎಲ್ಲರಿಗೆ ಮಹಾಪ್ರಸಾದ ವ್ಯವಸ್ಥೆ. ಅದು ವಾರ್ಷಿಕೋತ್ಸವ ನಡೆಯೋ ಸಲುವಾಗೇನು ಅಂದರೆ ಈ ಸರಿ ಡೆಕೋರೇಷನ್ ತುಂಬ ಡಿಫ್ರೆಂಟ್ ಆಗಿ ಮಾಡಿದರು. ನೋಡಿ, ಅಲ್ಲಿ ಬರೆದಿದ್ದಾರೆ ಶೃಂಗಿ, ಭೃಂಗಿ ಮತ್ತು ನಾರದ, ಈ ಥರ ಎಲ್ಲ ಅವ್ರದ್ದೆಲ್ಲ ಮೂರ್ತಿ ಮಾಡಿ ಇಲ್ಲಿ ಪರಮೇಶ್ವರ ಮತ್ತು ಪಾರ್ವತಿ, ಗಣೇಶಂದೆಲ್ಲ ಮಾಡಿದ್ದಾರೆ ಮಿಡಲಲ್ಲಿ. ಸೊ ದರ್ಶನ ಅಲ್ಲೇ ನಾವು ಹೊರಗಡೆ ನಿಂತೆ ಮಾಡಿದ್ವಿ. ಅಂದರೆ ಕ್ಯೂ ತುಂಬ ಇತ್ತು, ಮತ್ತೆ ವಾಪಸ್ ಊರಿಗೆ ಬರಬೇಕಾಗಿತ್ತು, ಬಸ್ ಸಿಗಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ನಿಂತೇನೆ ದರ್ಶನ ಮಾಡ್ಕೊಂಡ್ವಿ. ಸಿದ್ಧಾರೂಢರು ಇವರು ಕೂಡ ಶಿವನ ಒಂದು ಅವತಾರ. ಪ್ರತಿ ಶಿವರಾತ್ರಿಗೆ ಜಾತ್ರೆ ನಡೆಯುತ್ತೆ.
ಗುರುನಾಥ ರೋಡ್ರು ಅಂದರೆ ಸಿದ್ಧಾರೂಢರ ಶಿಷ್ಯರು. ಇದು ಅವ್ರದ್ದು ದೇವಸ್ಥಾನ ಪಕ್ಕದಲ್ಲೇ ಇದೆ. ಗುರುನಾಥರೂಢರ ದೇವಸ್ಥಾನದ ಪಕ್ಕದಲ್ಲಿನೇ ಇದು ಕೈಲಾಸ ಮಂಟಪ ಇದೆ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ. ತೇರು ಆ್ಯಕ್ಚುಲಿ ನಾಳೆ ಇತ್ತು, ಅಂದರೆ 27ಕ್ಕೆ ಇದೆ ತೇರು. ಸೊ ನಾವು ಇವತ್ತೇ ಹಾಗೆ ನೋಡ್ಕೊಂಬರ್ಬೇಕು ಅಂತ ಬಂದ್ವಿ ದರ್ಶನ ಮಾಡಿಕೊಂಡು. ನೋಡಿ, ಶತಮಾನೋತ್ಸವ ಕಾರ್ಯಕ್ರಮ ಅಂತ ಮಾಡ್ತಾರೆ. ಅಲ್ಲಿ ಗುರುಗಳು ಬರ್ತಾರೆ ಜಾಸ್ತಿ, ಎಲ್ಲ ಗುರುಗಳು. ಪ್ರವಚನ ಕಾರ್ಯಕ್ರಮ ಇರುತ್ತೆ. ಪ್ರವಚನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಯುತ್ತೆ ಬೆಳಗ್ಗೆ ಮತ್ತು ಸಾಯಂಕಾಲ. ಬ್ರೈಟ್ನೆಸ್ ಇದ್ರೆ ಚೆನ್ನಾಗಿ ಕಾಣಿಸ್ತದೆ. ಗೋಕಾಕ್ ಬರಬೇಕಾದ್ರೆ ತುಂಬ ಲೇಟ್ ಆಯಿತು. ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. 10:30 ಆಯಿತು ಮನೆ ರೀಚ್ ಆಗಬೇಕಾದ್ರೆ. ಸೊ ಬಸ್ಸುಗಳು ಕರೆಕ್ಟಾಗಿ ಸಿಗಲಿಲ್ಲ ಇವತ್ತು ಶಿವರಾತ್ರಿ ಇರೋದ್ರಿಂದ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.